ದರ್ಶನ್ ಫ್ಯಾನ್ಸ್ಗೆ ಈಗ ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಅದು ರಮ್ಯಾ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರ್ ನಡೀತಾ ಇತ್ತು. ಆ ವಾರ್ ಏನು ಅಂತಂದ್ರೆ ಅಶ್ಲೀಲವಾಗಿರುವಂತ ಕಮೆಂಟ್ ಅನ್ನ ಮಾಡ್ತಾ ಇದ್ದಂಥವ್ರು. ಯಾರ ಫ್ಯಾನ್ಸ್ ಅಂತ ಹೇಳ್ಕೊಳ್ತಾ ಇದ್ರು ಅವರು ಯಾರಿಗೆ ಅಪಚಾರ ಮಾಡ್ತಾ ಇದ್ರು ಅನ್ನೋದು ಅವರಿಗೆ ಅರಿವಿರ್ಲಿಲ್ಲೇನು. ನಿನ್ನೆವರೆಗೂ ಕೂಡ ಒಬ್ಬಂಟಿ ಆದಂತ ರಮ್ಯಾ ಅವರಿಗೆ ಇವತ್ತು ದೊಡ್ಡ ಮನೆ ಕುಟುಂಬವೂ ಕೂಡ ಸಪೋರ್ಟ್ಗೆ ನಿಂತಿದೆ. ಅದರ ಜೊತೆಗೆ ಪ್ರಥಮ್ ಕೂಡ ನೇರವಾಗಿ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಇದು ಹೇಗಾದರೂ ಮಾಡಿ ಫೈಟ್ ಮಾಡಲೇಬೇಕು ಅಂತ ಹೇಳಿ. ಆಕ್ಚುಲಿ ಇಂಡಸ್ಟ್ರಿನೇ ಈ ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿದ್ದಿತ್ತು. ಕಾರಣ ಕೆಟ್ಟ ಹೆಸರು ಬರ್ತಾ ಇರೋದು ಕನ್ನಡ ಚಿತ್ರರಂಗಕ್ಕೆ. ಸ್ಟೋರಿ ನೋಡಿ. ಎಫ್ಐಆರ್ಗೆ ಬೆದರಿದ ದರ್ಶನ್ ಫ್ಯಾನ್ಸ್, ಕೆಲ ಅಭಿಮಾನಿಗಳಿಂದ ಇನ್ಸ್ಟಾ ಅಕೌಂಟ್ ಡಿಲೀಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ನ ಜಾಮೀನು ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿದೆ. ದರ್ಶನ್ ಜಾಮೀನು ಭವಿಷ್ಯ ತೂಗುಯಾಲೆಯಲ್ಲಿದೆ. ಯಾವುದೇ ದಿನ ಜಾಮೀನು ಆದೇಶ ಪ್ರಕಟವಾಗಬಹುದು. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ನಲ್ಲಿ ಢವಢವ ಶುರುವಾಗಿದೆ. ಈ ನಡುವೆ ಕೊಲೆ ಕೇಸ್ನಲ್ಲಿ ಪೋಸ್ಟ್ ಮಾಡಿದ್ದ ಸ್ಯಾಂಡಲ್ವುಡ್ ಪದ್ಮಾವತಿ, ಮಾಜಿ ಸಂಸದೆ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಅಸಭ್ಯ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ. ಅಶ್ಲೀಲ ಪದಗಳಿಂದ ನಿಂದಿಸಿ ಕಮೆಂಟ್ ಮಾಡ್ತಿದ್ದಾರೆ. ದರ್ಶನ್ ಫ್ಯಾನ್ಸ್ ಕಮೆಂಟ್ಗಳು ಅತಿರೇಕಕ್ಕೆ ಹೋದ ಕಾರಣ ಸಿಡಿದೆದ್ದ ರಮ್ಯಾ ಕಾನೂನು ಸಮರ ಸಾರಿದ್ದಾರೆ. ನಿನ್ನೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ರಮ್ಯಾ ದೂರು ನೀಡಿದ್ದಾರೆ. 43 ಅಕೌಂಟ್ಗಳಿಂದ ಕಮೆಂಟ್ ಮಾಡಿದ್ದು ಆ ಎಲ್ಲಾ ಅಕೌಂಟ್ಗಳು ನಕಲಿಯಾಗಿವೆ. ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ. ರಮ್ಯಾ ದೂರಿನ ಬಳಿಕ ಎಫ್ಐಆರ್ ದಾಖಲಾಗಿದೆ. ತನಿಖೆಗೆ ಇಳಿದ ಸೈಬರ್ ಪೊಲೀಸರು 43 ಅಕೌಂಟ್ಗಳ ಜ್ವಾಲಾಡ್ತಿದ್ದಾರೆ. ಇನ್ನು ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ತಂಡ ಹೊಡೆದಿದ್ದಾರೆ. ಕೆಲ ಅಭಿಮಾನಿಗಳು ಇನ್ಸ್ಟಾಗ್ರಾಂ ಅಕೌಂಟ್ ಡಿಲೀಟ್ ಮಾಡಿದ್ದಾರೆ. ಕೆಟ್ಟದಾಗಿ ಮೆಸೇಜ್ ಹಾಕಿದ್ದಕ್ಕೆ ರಮ್ಯಾ ದೂರು ಕೊಟ್ಟ ಬಳಿಕ ಕೆಲ ಅಭಿಮಾನಿಗಳು ಅಕೌಂಟ್ ಡಿಲೀಟ್ ಮಾಡಿಕೊಂಡಿದ್ದಾರೆ. ನಟಿ ರಮ್ಯಾಗೆ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದಕ್ಕೆ 42 ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ವಿರುದ್ಧ ದೂರು ದಾಖಲು ಮಾಡಿದ್ರು. ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ದಾಖಲು ಮಾಡಿದ್ರು. ಈಗ ಯಾವಾಗ ದೂರು ದಾಖಲಾಗಿ ಎಫ್ಐಆರ್ ಆಯಿತೋ ಆ ಕೂಡಲೇ ಕೆಲ ದರ್ಶನ್ ಅಭಿಮಾನಿಗಳು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡಿದ್ದಾರೆ. ದೂರು ಕೊಡುವ ಮುಂಚಿತವಾಗಿ ಕೂಡ ರಮ್ಯಾ ವಿರುದ್ಧವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಅಸಭ್ಯವಾಗಿ ಪೋಸ್ಟನ್ನು ಮಾಡಿಕೊಂಡಿದ್ರು. ಜೊತೆಗೆ ಟಾಂಗ್ ಕೊಡುವ ರೀತಿಯಲ್ಲಿ ಸ್ಟೇಟಸ್ನಲ್ಲಿ ಸ್ಟೋರಿಗಳನ್ನು ಹಾಕ್ಕೊಂಡಿದ್ರು. ಯಾವಾಗ ಎಫ್ಐಆರ್ ದಾಖಲಾಯಿತು, ಸ್ಪೆಸಿಫಿಕ್ ಆಗಿ ಇಂಥ ಅಕೌಂಟ್ನಿಂದಾಗೆ ಅಶ್ಲೀಲವಾಗಿ ಮೆಸೇಜ್ ಬಂದಿದೆ ಅಂತೇಳಿ ದೂರು ದಾಖಲಾದ ಬೆನ್ನಲ್ಲೇ ಎಫ್ಐಆರ್ ಮಾಡಿದ್ದಾರೆ. ಆ ಕೂಡಲೇ ಕೆಲ ದರ್ಶನ್ ಅಭಿಮಾನಿಗಳು ಇನ್ಸ್ಟಾಗ್ರಾಮ್ ಐಡಿಯನ್ನು ಡಿಲೀಟ್ ಮಾಡಿರುವಂಥದ್ದು. ಡಿಲೀಟ್ ಆದರೂ ಕೂಡ ಯಾರು ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ರು ಅವರನ್ನು ಪತ್ತೆ ಹಚ್ಚಿ ಕ್ರಮ ವಹಿಸುವಂಥ ಕೆಲಸ ಈಗ ಪೊಲೀಸರು ಮಾಡ್ತಾರೆ. ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. 42 ಅಕೌಂಟ್ಗಳನ್ನು ಟ್ರೇಸ್ ಔಟ್ ಮಾಡುವಂಥ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಅಕೌಂಟನ್ನು ಡಿಲೀಟ್ ಮಾಡಿದರೂ ಕೂಡ ಮಾಡಿರುವಂಥ ಕೆಲವೊಂದಿಷ್ಟು ಟೆಕ್ನಿಕಲ್ಗಳನ್ನು ಉಪಯೋಗಿಸಿ ಅವರ ಅಕೌಂಟ್ಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸುವಂತ ಕೆಲಸ ಪೊಲೀಸರು ಮಾಡಲಿಕ್ಕೆ ಈಗ ಮುಂದಾಗಿರುವಂತದ್ದು. ರಮ್ಯಾ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ರಮ್ಯಾ ಪರ ನಿಂತ ಹಿರಿಯ ನಟ ಶಿವರಾಜ್ ಕುಮಾರ್. ನಟಿ ರಮ್ಯಾ ತಮ್ಮ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿದವರ ವಿರುದ್ಧ ಸಿಡಿದೆದ್ದಿದ್ದಾರೆ. ತಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುವವರಿಗೆ ತಕ್ಕ ಶಾಸ್ತಿ ಮಾಡೋಕೆ ಮುಂದಾಗಿದ್ದಾರೆ. ತಮ್ಮ ನಿಲುವಿನಲ್ಲಿ ಬದ್ಧರಾಗಿ ನಿಂತಿದ್ದಾರೆ. ಇದೇ ಸಂದರ್ಭದಲ್ಲಿ ರಮ್ಯಾಗೆ ಶಿವಣ್ಣ ಸಪೋರ್ಟ್ ಕೂಡ ಸಿಕ್ಕಿದೆ. ಎಸ್, ನಟಿ ರಮ್ಯಾಗೆ ಶಿವರಾಜ್ ಕುಮಾರ್ ದಂಪತಿ ಬೆಂಬಲ ಸೂಚಿಸಿದ್ದಾರೆ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ, ಅದನ್ನು ನಾವು ಸಹಿಸಬಾರದು ಎಂದಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ರಮ್ಯಾ ಪರ ನಿಂತ ಶಿವಣ್ಣ, ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ, ಅದನ್ನ ನಾವು ಸಹಿಸಬಾರದು. ಮಹಿಳೆಯನ್ನ ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ. ಅದನ್ನ ತಮ್ಮ ಏಳಿಗೆಗಾಗಿ ಬಳಸಬೇಕೇ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ, ಅಸೂಯೆಯನ್ನ ಬಿತ್ತಲು ಬಳಸಬಾರದು. ನಿಮ್ಮ ನಿಲುವು ಸರಿ ಇದೆ ರಮ್ಯಾ, ನಿಮ್ಮ ಜೊತೆ ನಾವು ಸದಾ ನಿಲ್ತೀವಿ. ಇಂತಿ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್. ರಮ್ಯಾ ಪರ ಇಡೀ ದೊಡ್ಡಮನೆ ಕುಟುಂಬ ನಿಂತಿದೆ. ಶಿವರಾಜ್ ಕುಮಾರ್, ವಿನಯ್ ರಾಜ್ ಕುಮಾರ್ ಬಳಿಕ ಇದೀಗ ಯುವರಾಜ್ ಕುಮಾರ್ ಕೂಡ ರಮ್ಯಾ ಪರ ಬೆನ್ನಿಗೆ ನಿಂತಿದ್ದಾರೆ. ಶಿವರಾಜ್ ಕುಮಾರ್ ಪೋಸ್ಟ್ ಅನ್ನೇ ಯುವರಾಜ್ ಕುಮಾರ್ ರೀಪೋಸ್ಟ್ ಮಾಡಿದ್ದಾರೆ. ನಟ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಈಗ ಕಾನೂನು ಸಮರವನ್ನ ಮುಂದುವರಿಸಿದ್ದು, ಈಗಾಗಲೇ ನಟಿ ರಮ್ಯಾ ಅವರಿಗೆ ಸ್ಯಾಂಡಲ್ವುಡ್ನ ಕಲಾವಿದರು ಈಗ ಸಪೋರ್ಟನ್ನು ನೀಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ವಿನಯ್ ರಾಜ್ ಕುಮಾರ್ ಮತ್ತು ಪ್ರಥಮ್ ಕೂಡ ಸಾಥನ್ನು ನೀಡಿದರು. ಇದೀಗ ದೊಡ್ಡ ಮನೆಯ ಕುಟುಂಬಸ್ಥರಾದಂತಹ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್, ಯುವರಾಜ್ ಕುಮಾರ್ ಕೂಡ ಈಗ ನಟಿ ರಮ್ಯಾ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಇಡೀ ದೊಡ್ಡ ಮನೆಯ ಕುಟುಂಬನೇ ನಟಿ ರಮ್ಯಾ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ನಟಿ ರಮ್ಯಾ ದೂರು ವಿಚಾರಕ್ಕೆ ಪ್ರತಿಕ್ರಿಯಿಸಿದ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪ್ರಕರಣವನ್ನ ಸಿಸಿಬಿಗೆ ನೀಡಲಾಗಿದೆ. ಓರ್ವ ಎಸಿಪಿ ಅಧಿಕಾರಿ ನೇತೃತ್ವದಲ್ಲಿ ಕೇಸ್ ಮಾನಿಟರ್ ಮಾಡಲಾಗ್ತಿದೆ ಎಂದಿದ್ದಾರೆ. ಸೈಬರ್ ಸಿಸಿಬಿಗೆ ನಾವು ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ದೀವಿ ಮತ್ತು ಸೈಬರ್
ಪೊಲೀಸ್ ಸ್ಟೇಷನ್ ನಮ್ಮ CCPS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ. ಈಗ ಅಲ್ಲಿ ನಮ್ಮ CCB ಜಾಯಿಂಟ್ ಕಮಿಷನರ್ ಅವ್ರು ನೋಡ್ತಾರದು. ನಿನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ಕೆಲಸ ಆಗ್ತಾಯಿದೆ, ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ. ಇವತ್ತು ರಮ್ಯಾ ಅವರಿಗೆ ಆಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗಬಹುದು. ಅದೇ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವರಿಗೆ ಸೂಚನೆ ಕೊಡ್ತೇನೆ. ಇಂಥದ್ದೆಲ್ಲ ನಡೀಬಾರದು. ಹಾಗೆ ನಟ ಪ್ರಥಮ್ಗೆ ಜೀವ ಬೆದರಿಕೆ ಆರೋಪ. ಬೇಕರಿ ರಘು ಸೇರಿ ಪುಂಡರ ವಿರುದ್ಧ ದೂರು. ದರ್ಶನ್ ಅಭಿಮಾನಿಗಳ ಅತಿರೇಕಕ್ಕೆ ಬ್ರೇಕ್ ಹಾಕಲು ರಮ್ಯಾ ಮುಂದಾಗಿದ್ದು ಖುದ್ದು ಹೋಗಿ ದೂರನ್ನ ನೀಡಿದ್ರು. ಇದೀಗ ಪ್ರಥಮ್ ಖಡಕ್ ಆಗಿ ದರ್ಶನ್ ಅಭಿಮಾನಿಗಳ ದುರ್ವರ್ತನೆಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಬೆಳಗ್ಗೆ ಕೂಡ ಪ್ರಥಮ್ ವಿರುದ್ಧ ದರ್ಶನ್ ಅಭಿಮಾನಿಗಳ ಅಫಿಷಿಯಲ್ ಪೇಜ್ನಲ್ಲಿ ದಾಳಿ ಮಾಡುವ ಪದಗಳಲ್ಲೇ ಪ್ರತಿಕ್ರಿಯೆ ನೀಡಲಾಗಿತ್ತು. ಇದೀಗ ಎಚ್ಚೆತ್ತುಕೊಂಡ ಪ್ರಥಮ್ ಧಮಕಿ ಹಾಕಿರುವ ಅಭಿಮಾನಿಗಳಿಗೆ ಪಾಠ ಕಲಿಸಲು ಕಾನೂನಿನ ಮೊರೆ ಹೋಗಿದ್ದಾರೆ. ಬೆಂಗಳೂರು ಉತ್ತರ ಎಸ್ಪಿಗೆ ಲಿಖಿತ ದೂರು ನೀಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿದೆ. ಅದು ಯಾವುದೂ ಅಲ್ಲ. ಈಗ ಬಂದಿರೋದೇನೋ ಎಲ್ಲ ಕೇಳ್ತಾರೋ 5 ದಿನದಿಂದ ಯಾಕೆ ಕೊಟ್ಟಿಲ್ಲ ಅಂತ. ಇವರು ಬೇರೆ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಏನಕ್ಕೆ ಅಂದರೆ ಇದು ಪ್ರೀ ಪ್ಲ್ಯಾಂಡಾ. ಆ್ಯಂಡ್ ಆ್ಯಕ್ಚುಲಿ ಏನು ಅಂದರೆ ಬೇರೆ ಯಾರಾಗಿದ್ರು ಇಷ್ಟೊತ್ತಿಗೆ ಕೊಡ್ತಾ ಇದ್ದೆ. ಒಂಚೂರು ಅಂಧಾಭಿಮಾನಿಗಳಿಗೆ ದಯವಿಟ್ಟು ಹೇಳಿ, ಅಲ್ಲಿ ಚುಚ್ಚೋಕೆ ವೆಪನ್ ತಂದಿದ್ದು ದರ್ಶನ್ ಸರ್ ಜೊತೆ ಪಕ್ಕದ ಸೆಲ್ಲಲ್ಲಿ ಇದ್ರಲ್ಲ, ಬ್ಯಾರಿಕಲ್ಲಿ ಇದ್ದಂಥವ್ರು, ಆ ಕೇಸಲ್ಲಿ ಇದ್ದವರು. ಸೊ ಅವ್ರ ಹೆಸರು ಬಂದರೆ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡಬೇಡಪ್ಪ ಅಂತ ಸುಮ್ಮನಿದ್ದೆ. ನನ್ನ ದೊಡ್ಡತನನ ಈ ಪುಣ್ಯಾತ್ಮರು ಅರ್ಥ ಮಾಡ್ಕೊಳ್ಳದೆ ನಿನ್ನೆ 2000 ಪೇಜಲ್ಲಿ ಟ್ರಾಲ್ ಮಾಡಿಸಿದ್ದಾರೆ. ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್. ನನ್ನ ಪರ್ಸನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗಲೂ ನಿಮ್ಮೆಂದ್ರೆ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ದರ್ಶನ್ ಅಭಿಮಾನಿಗಳ ಅತಿರೇಕಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗಾಗಲೇ ಖುದ್ದು ನಟಿ ರಮ್ಯಾ ಅವರು ದೂರನ್ನ ದಾಖಲೆ ಮಾಡಿದ್ದಾರೆ. ಇದೀಗ ನಟ ಪ್ರಥಮ್ ಖಡಕ್ ಆಗಿ ದರ್ಶನ್ ಅಭಿಮಾನಿಗಳ ದುರ್ವರ್ತನೆಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ ನಟ ಪ್ರಥಮ್ ಅವರಿಗೆ ಏನು ದರ್ಶನ್ ಅವರ ಅಭಿಮಾನಿಗಳ ಪೇಜ್ನಲ್ಲಿ ಒಂದು ದಾಳಿ ಪ್ರಕ್ರಿಯೆ ಆದಂತಹ ಒಂದಿಷ್ಟು ಪದಗಳನ್ನು ಬಳಕೆಯನ್ನು ಮಾಡಲಾಗಿತ್ತು. ಹಾಗಾಗಿ ಧಮಕಿ ಹಾಕಿದವರ ವಿರುದ್ಧ ಕಾನೂನಿನ ಮೊರೆ ಹೋಗಿರ್ತಕ್ಕಂಥದ್ದು ನಟ ಪ್ರಥಮ್ ಈಗ ಬೆಂಗಳೂರು ಉತ್ತರದ ಎಸ್ಪಿಗೆ ದೂರನ್ನ ನೀಡಿದ್ದಾರೆ. ಒಟ್ಟಾರೆ ದರ್ಶನ್ ಅಭಿಮಾನಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಎಲ್ಲಾ ಕಡೆಯಿಂದ ದಿಗ್ಬಂಧನಗಳು ಸಿದ್ಧವಾಗ್ತಿದೆ. ಫೇಕ್ ಐಡಿ ಕ್ರಿಯೇಟ್ ಮಾಡಿಕೊಂಡು ದರ್ಶನ್ ಬಗ್ಗೆ ಮಾತನಾಡಿರೋರ ಬಗ್ಗೆ ಎಲ್ಲಾ ಗೂಂಡಾ ವರ್ತನೆ ತೋರಿಸುತ್ತಾ ಬೆದರಿಕೆ ಒಡ್ಡುವ ಅಭಿಮಾನಿಗಳ ಬಣಕ್ಕೆ ಎಚ್ಚರಿಕೆ ಕೊಡಲು ಇದೀಗ ಕಾನೂನು ಹೋರಾಟ ನಡೀತಾ ಇದೆ. ಇಷ್ಟಾದ್ರೂ ದರ್ಶನ್ ಏನನ್ನೂ ಮಾತನಾಡ್ತಿಲ್ಲ ಎಂಬ ಕೂಗು ಕೇಳಿ ಬರ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.